ಏನ್ ರೇಷ್ಮಕ್ಕ 100 ಮಕ್ಳು ಬೇಕಾ? ಯಾಕೆ? ಏನಾದ್ರೂ 50-50 ಬಿಸ್ಕೆಟ್ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದೀರಾ? ಅವನ ಹತ್ರ ತುಪ್ಪ ಇಲ್ಲಮ್ಮ, ಅವನ್ ಬಾಡ್ಲಿ. ನಾನು ಇಷ್ಟ ದಿನ ಒಂದ್ ಪದನ ತಪ್ಪಾಗಿ ತಿಳ್ಕೊಂಡಿದ್ದೆ. ಯಾವ್ದು ಗೊತ್ತಾ? ಸಾಚ. ಅದು ಸಾಚ ಅಲ್ಲ ಗುರು, ಚಾಚಾ. ಬೇಕಾದ್ರೆ ಈ ವಿಡಿಯೋ ನೋಡು, ನಿಂಗೆ ಗೊತ್ತಾಗುತ್ತೆ. ಚಾಚಾ ಅಲ್ಲ, ಮತ್ತೆ ಅಮಾಯಿಕೆ ತರ ನಟಿಸ್ತಿರೋರು ಯಾರು ಚಾಚಾ ಅಲ್ಲ. ಅವನು ನೋಡಿದ್ರ ಅಲ್ಲಿ ಹುಡುಗಿಯರು ಸಣ್ಣ ಹುಡುಗರನ್ನ ಎಷ್ಟು ಮುದ್ದಾಡ್ತಾರಲ್ಲ. ಹೌದು ನೋಡು, ನಮ್ಮ ಮುದ್ದಾಡಿದ್ರೆ ನಾವು ಬೇಡ ಅಂತೀವನ. ಕೇಳ್ಬೇಕು ಹಂಗಾರ ಹೋಗಿ. ನಾವು ಸಣ್ಣ ಹುಡ್ರೆ ಮತ್ತೆ ಅದು ಸ್ವಲ್ಪ ಮೀಸಿದ ಗಡ್ಡ ಬಂದ ಅದಕ್ಕೆ ನಮ್ಮ ಮುದ್ದಾಡಿದ್ರೆ ಬೇಡ ಅಂತೀವನ್ರಿ ನಾವು. ನಾವು ಮಗುನೇ. ಅಣ್ಣ ನೀ ಅವ್ರ ಮುದ್ದೆ ತಿಳ್ಕೊ, ಅವ್ರ ಪಾಪ ಹಾಕೋದ್ ಭಯ ಅವ್ರಿಗೆ. ಹೌದಲ್ಲ, ವಿಚಾರ ಮಾಡಿ. ಐ ಲವ್ ಯು ಸಂಗೀತ. ಐ ಲವ್ ಯು ಟು ಮಾಮ. ಐ ಲವ್ ಯು ಅಣ್ಣ. ಐ ಲವ್ ಯು ಟು ತಮ್ಮ. ಮಹನೀಯರೇ ಮತ್ತು ಮಹಿಳೆಯರೇ, ನಾನು ಏನ್ ಹೇಳೋದಕ್ಕೆ ಹೊರಟಿದ್ದೇನೆ ಅಂತಂದ್ರೆ, ಅಯ್ಯ ಬೇಗ ಹೇಳ್ ಮುಗಿಸೋ. ನೀನ್ ಹೇಳೋ ವರ್ಷದಲ್ಲಿ 10 ಕಿಲೋಮೀಟರ್ ಹೋಯ್ತದೆ ಬಸ್ಸು. ನೀವೆಲ್ಲ ಇಷ್ಟು ದಿವಸ ಬೇಕಾದಷ್ಟು ಬಸ್ ನಲ್ಲಿ ಬೇಕಾದಷ್ಟು ಓಡಾಡಿದ್ದೀರಾ, ಆದ್ರೆ ಈ ಬಸ್ ನಲ್ಲಿ ಸಿಕ್ಕೋ ಮಜಾ ಇನ್ಯಾವ ಬಸ್ ನಲ್ಲೂ ಸಿಕ್ಕೋದಿಲ್ಲ. ಏನಪ್ಪಾ ಅಂತ ಸ್ಪೆಷಾಲಿಟಿ ಈ ಬಸ್ ಅಲ್ಲಿ ಅಂತ ನೀವು ಕೇಳ್ಬಹುದು. ಐತೆ ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ನೋಡಂಗ ಆಗೈತೆ. ಅವ್ವ ಏನ್ ಮಾಡತಿ? ಕಾಣವಲ್ಲನ ರೀಲ್ಸ್ ಮಾಡಾತಾನೆ, ಡಿಸ್ಟರ್ಬ್ ಮಾಡ್ಬೇಡ. ಈ ಹಬ್ಬ ನನ್ನೂ ಕರೆದಿದ್ರೆ ಬರ್ತಿದ್ನಿಲ್ಲ, ಒಬ್ಬಕ್ಕೆ ಮಾಡಾತಿ ನನ್ ಬಿಟ್ಟು. ಕಮೆಂಟ್ ನೋಡೋದಿಟ್ಟ ಫೋನ್ಯಾಗ ಅಂಟಿ ಅಷ್ಟ ಮಸ್ತ್ ಮಾಡ್ತಾರ ಅಂತ ಕಮೆಂಟ್ ಹಾಕ್ತಾರ. ನಿಂದ ಯಾರ ಹಾಕ್ತಾರನ ಹಾಗ? ಫ್ರೆಂಡ್ಸ್, ನಾನು ಹೆಂಗ್ ಮಾಡ್ತೇನೆ ಅಂತ ಕಮೆಂಟ್ ಹಾಕ್ರಿ. ಅವಳಿಗೆ ನನ್ನಂತವ್ರು 1000 ಜನ ಸಿಗ್ತಾರಂತ ಬೈ, ಆದ್ರ ಅವಳಂತವ್ರು ನನಗ 1000 ಕೊಟ್ರು ಸಿಗ್ತಾರ. ಇವನನ್ನ ಸರಿಯಾಗಿ ತಿದ್ದಿದ್ರೆ ಮುಂದೆ ದೊಡ್ಡ ವ್ಯಕ್ತಿ ಆಗ್ತಾನೆ. ಆಗ್ಬಿಟ್ಟು ನಮ್ಮೆಲ್ರಿಗೂ ಗೂಟ ಇಡ್ತಾನೆ. ಯವನ ಕಮೆಂಟ್ ಹಾಕಿದಾನೆ, ಇವಳು ಹುಡುಗಿ ಅಲ್ಲ ಆಂಟಿ ಅಂತ ಹಾಕಿದಾನೆ. ನಾವು ಹುಡುಗಿ ಆದ್ಮೇಲೆ ಆಂಟಿ ಆಗಿದ್ದೀವಿ, ನಾವು ಒಂದ್ ಮಗುಗೆ ಜನ್ಮ ಕೊಟ್ಟಿದೀವಿ, ಹಾಗಾಗಿ ನಾವು ಆಂಟಿರೇ. ನಾವು ಆಂಟಿರು ಆಗಿದ್ರು ನಾವು ಇನ್ನೂ ಹುಡುಗಿರ್ ತರಾನೇ ಕಾಣಿಸ್ತೀವಿ. ಒಂದ್ ಮಗುಗ್ ಜನ್ಮ ಕೊಟ್ಟಿದ್ರು ಒಬ್ಬೊಬ್ರ ಕಣ್ಣಿಗೆ ಒಂದೊಂದ್ ತರ ಕಾಣಿಸ್ತೀವಿ. ನೀವು ಹುಡುಗರುಗಳು ನೀವೇನ್ ಕಮ್ಮಿನಾ? ನಿಮ್ಗೆ 30 ವರ್ಷ ಆಗಿದ್ರು 40 ವರ್ಷ ಆಗಿದ್ರು ಇನ್ನೂ ಮದ್ವೆ ಆಗಿಲ್ಲ, ಒಂದ್ ಮಗುಗೆ ಜನ್ಮ ಕೊಟ್ಟಿಲ್ಲ. ನೀವೆಲ್ಲ ಅಂಕಲ್ಗಳಾಗಿದ್ದೀರಾ. ನಾವು ಮದ್ವೆ ಆದ್ಮೇಲೆ ಆಂಟಿರಾಗಿದ್ದೀವಿ, ನೀವು ಇನ್ನೂ ಮದ್ವೆನೇ ಆಗಿಲ್ಲ, ಅಂಕಲ್ಗಳಾಗಿದ್ದೀರಾ. ಅಷ್ಟೇ ವ್ಯತ್ಯಾಸ. ನನ್ನ ಆಟನವ್ರಿಗೆ ಮನೆಗೆ ಬಂಗಾರ ಅಂತ ಹೇಳ್ತಿರ್ತಾಳ, ಮತ್ತೆ ಮಂದೆಂಡ್ರ ಮೇಲೆ ಕಣ್ಣು ಹಾಕ್ತಾರ ಈ ನನ್ನ ಆಟನವ್ರು. ಹೌದಾ ಸುಂದ್ರಿ, ನಿಂದ ಇನ್ನೊಂದು ವಿಡಿಯೋ ಹಾಕ್ತೀನಿ ನೋಡ್ಕೊಂಬ. ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಡವ್ ಬಂದಿತ್ತು ಅಂಗಡಿಗೆ ಬಂದಿತ್ತು, ಅಲ್ಲಿತ್ತು ಭಾರಿ ಗಮ್ಮತ್ತು. ನನ್ನದ್ದು ನೋವು ಬಂದಿತ್ತು. ಇದಕ್ಕೇನ್ ಹೇಳ್ತಿ ಮಗಳ ಅಲ್ಲಿ ಬಿಡು. ಕೆಟ್ಟ ಮೇಲೆ ಬುದ್ಧಿ ಬಂತು, ಅಟ್ ಮೇಲೆ ಒಲೆ ಉರಿತು ಅಂತ ಒಂದು ಗಾದೆ ಮಾತಾಯ್ತಲ್ಲ. ಅದು ಹಟ್ಟ ಮ್ಯಾಲ ಅಲ್ಲೋ ಸುಳಿ ಮಗನ, ಸುಟ್ಟ ಮ್ಯಾಲ ಉಸುರ ಹಡು ಸುಳಿ ಮಕ್ಕಳು ಆಗಿರ್ಲ. ನೀವರ ಏನು ಮಾಡೋದಿಲ್ಲ, ಬರೀ ರೀಲ್ಸ್ ನೋಡ್ಕೋತ ಕುಂದಿರ್ತೀರಿ, ನಾವರ ಮಾಡ್ತೀವಿ. ಹುಡುಗಿರು ಹೇಳೋ 3 ದೊಡ್ಡ ಸುಳ್ಳುಗಳು. ಮೊದಲನೇದು 5 ನಿಮಿಷ ಬರ್ತೀನಿ ಅಂತಾರೆ, 4 ಅರ್ಧ ಗಂಟೆ ಆದ್ರೂ ಬರಲ್ಲ. ಎರಡನೇದು ಸ್ವಲ್ಪನೇ ಮೇಕಪ್ ಹಾಕಿದೀನಿ ಅಂತಾರೆ, ಆದ್ರೆ ಮಂಕ್ರಿ ಗಟ್ಲೆ ಹಾಕಿರ್ತಾರೆ. ಮೂರನೇದು ನಾನು ಇನ್ಯಾವತ್ತೂ ನಿನ್ ಜೊತೆ ಕೋಪನೇ ಮಾಡ್ಕೊಳ್ಳಲ್ಲ ಅಂತಾರೆ, ಆದ್ರೆ ಅದಾಗಿ 2 ನಿಮಿಷಕ್ಕೆ ಕೋಪ ಮಾಡ್ತಾರೆ.
ಓ ಏನಪ್ಪ ಏನ್ ಸಮಾಚಾರ? ಇವಾಗ ಏನ್ ಕೆಲಸ ಮಾಡ್ಕೊಂಡಿದ್ಯಾ? ಏನು ಇಲ್ಲ ಚಿಕ್ಕಮ್ಮ, ಇವಾಗ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದ್ದೀನಿ. ಅಯ್ಯೋ ಏನ್ ಸಾಫ್ಟ್ವೇರ್ ಏನೋ, ಒಂದ್ 20,000 ಆದ್ರೂ ಸಂಬಳ ಬರುತ್ತಾ? ಇಲ್ಲ ಚಿಕ್ಕಮ್ಮ, ತಿಂಗಳಿಗೆ 2 ಲಕ್ಷ ಸಂಬಳ. ಅಯ್ಯೋ ಎಷ್ಟ್ ಸಂಬಳ ಇದ್ರೆ ಏನು, ಈ ಕಾಲದಲ್ಲಿ ಹುಡುಗಿರೇ ಸಿಕ್ಕಲ್ಲ. ಚಿಕ್ಕಮ್ಮ, ನೆಕ್ಸ್ಟ್ ತಿಂಗಳು ನನ್ನ ಮದುವೆ ಫಿಕ್ಸ್ ಆಗಿದೆ, ಬಂದ್ಬಿಡಿ. ಅಯ್ಯೋ ಇವ್ರಪ್ಪ ಮಾಡಿರೋ ಸಾಲನ ಇವ್ನ ಜೀವನ ಪೂರ್ತಿ ದುಡಿದ್ರು ತೀರ್ಸಕ್ಕಾಗಲ್ಲ. ಇವನ್ಗೆ ಮದ್ವೆ ಬಿಡಿ ಮಮ್ಮಿ. ಚಿಕ್ಕಮ್ಮ, ಮೊನ್ನೆ ನೀವು ಸಾಲ ಕೇಳಿದ್ರಲ್ಲ, 1 ಲಕ್ಷ ಬಂದು ಮನೇಲಿ ಇಸ್ಕೊಳ್ಳಿ. ಲೋ ನೀವ್ ಇಷ್ಟೊಂದು ಡೆವಲಪ್ ಆಗ್ಬಿಟ್ರೆ ನಾವ್ ಹೆಂಗೋ ಸಹಿಸ್ಕೊಳ್ಳೋದು, ನೆಮ್ಮದಿಯಾಗಿ ಬದುಕೋಗ್ಬಿಟ್ರು. ಅಲ್ಲ ಕಣ ಕರ್ತಿ, 25 ವರ್ಷ ಆಯ್ತು ನಿನ್ಗೆ, ಇನ್ನು ಲವ್ ಗಿವ್ ಏನು ಮಾಡಿಲ್ಲ ನೀನು? ಅಣ್ಣ ನಮ್ಗೆ ಜೀವನದಲ್ಲಿ ಲವ್ ಪವ್ ಮಾಡಕ್ಕೆಲ್ಲ ಟೈಮ್ ಇಲ್ಲ ಅಣ್ಣ. ದುಡ್ಡು ಮಾಡ್ಬೇಕು, ಜಾಲಿಯಾಗಿರ್ಬೇಕು ಅಷ್ಟೇ ಅಣ್ಣ. ಅಣ್ಣ ನನ್ ಮೂತಿಗೆ ಇನ್ನೂ ಯಾರು ಬಿದ್ದಿಲ್ಲ ಅಣ್ಣ. ಅಯ್ಯಯ್ಯೋ ಇಷ್ಟು ಚೆನ್ನಾಗಿ ಬೀಚ್ ಅಲ್ಲಿ ಜನರು ಇಲ್ಲಿ ನೋಡಿ ನಾಚಿಕೆ ಕೂಡ ಆಗಲ್ಲ. ಬಿಯರ್ ಅಕ್ಕ ನೀ ಹೇಳಾಕ ಇಷ್ಟೊತ್ತನ ಮಾಡಿದೆ ಅಂದ್ರ ಅವ್ರ ಇನ್ನೊಂದ್ 4 ಬೀರ್ ಕುಡ್ದು ಅಲ್ಲೇ ಹೋಗೋದಕ್ಕಾರ. ನಿಮ್ಮ ಮದುವೆ ಆಗೋ ಹುಡುಗ ಹೆಂಗಿರ್ಬೇಕ್ರಿ ನಿಮಗ? ನನ್ ಮದ್ವೆ ಆಗೋ ಹುಡ್ಗ ಟಾಲ್ ಆಗಿರ್ಬೇಕು, ಹ್ಯಾಂಡ್ಸಮ್ ಆಗಿರ್ಬೇಕು, 6 ಪ್ಯಾಕ್ ಇರ್ಬೇಕು, ಗೌರ್ಮೆಂಟ್ ಜಾಬ್ ಇರ್ಬೇಕು, ಕಾರ್ ಇರ್ಬೇಕು, ಬಂಗ್ಲಾ ಇರ್ಬೇಕು, ಮೇನ್ ಆಗಿ ಬೆಂಗಳೂರಲ್ಲಿ ಇರ್ಬೇಕು. ಸರಿ ನಿಮಗ್ರಿ? ನಮಗ ಹುಡುಗಿ ಆಗಿರ್ಬೇಕ್ರಿ, ಜೀವಂತ ಇರ್ಬೇಕ್ರಿ, ಸಾಕ್ರಿ. ಇದ್ರ ಮ್ಯಾಗ ಏನ್ ಬೇಕಾಗಿಲ್ಲ ನಾವು. ಹಲೋ ಹೇಳ್ರಿ, KBದವ್ರೇನ್ರಿ? ಹೌದೌದು ಕೇಬಿ ಹೌದೌದು. ಆರಾಮಲ್ರಿ ಅಲ್ಲ? ಆರಾಮಿ. ಒಂದ್ ಹೆಲ್ಪ್ ಬೇಕಾಗಿತ್ರಿ. ಹೇಳ್ರಿ, ಏನ್ ಹೆಲ್ಪ್ ಆಗ್ಬೇಕಿತ್ತು? ಅದೇ ಸ್ವಲ್ಪ ನಾವು ಹುಡುಗಿ ಮೀಟ್ ಆಗೊಂಟಿದ್ದೀರಿ, ಒಂದ್ 10 ನಿಮಿಷ ಕರೆಂಟ್ ತೆಗೆದ್ರೆ ಚಲೋ ಆತಿತ್ ನೋಡ್ರಿ. ನಿಮ್ ಹುಡುಗಿ ಬೆಟ್ಟಾಗ ಹೋಗಕ್ ನಾವ್ ಕರೆಂಟ್ ತೆಗಿಬೇಕಾ? 10 ನಿಮಿಷ ಪುಣ್ಯ ಬರ್ತೀರಿ ಸರ್. ಹಿಂಗ್ ಮಾಡ್ಬಿಟ್ರಿ, ಒಂದ್ 10 ನಿಮಿಷ ತೆಗಿರಿ ಸಾಕು, ಮಾತಾಡ್ಸಿ ಬಂದ್ ಬಿಡ್ತೀನಿ ರೀ. ಆಯ್ತಾಯ್ತಾಯ್ತು. ನಾವು ಎಲ್ಲಿಂದ ಬರ್ತೇವ್ರಿ, ನಾವು ಎಂತ ಮಂದಿ ಅವ್ರಿ ನಾವು ಐದ ಕಡೆ. ಯಾಕೆ ಏನು ವಾಟ್ಸ್ಆಪ್ ಲಾಕ್ ಮಾಡಿದೀರಾ? ಗೊತ್ತಿಲ್ಲ ನಿಂಗ? ವಾಟ್ಸಪ್ ಹ್ಯಾಕ್ ಆಗಕತ್ತಾವ ಅಂತ ಹೇಳಿ ಒಂದ್ ಸಾಂಗ್ ಬಂದಲ್ಲ. ನಿನ್ನ ವಾಟ್ಸಪ್ ಬ್ಲಾಕ್ ಆಗ್ಲಿ, ನಿನ್ನ ಇನ್ಸ್ಟಾ ಹ್ಯಾಕ್ ಆಗ್ಲಿ, ಅದಕ್ಕ ಬ್ಲಾಕ್ ಮಾಡೀನಿ. ಪ್ಲೇ ಸ್ಟೋರ್ನಾಗ ಮಾಡಿ ಮೆಸೇಜ್. ಏನ್ ಮಾಡ್ಬೇಕಲ್ಲ ಬೋಸಡಿಗೆ ನೀವು ಎಲ್ಲ ಹುಡುಗಿಯರಿಗೆ ಫಾಲೋವರ್ ಕಳಿಸ್ತಿ. ಬೆಂಗಳೂರದಾಗಿ, ಮೈಸೂರದಾಗಿ, ಬಿಜಾಪುರ, ಹುಬ್ಳಿ, ಧಾರವಾಡ, ಕಲಬುರಗಿ ಎಲ್ಲಿ ನೋಡಿದ್ರೆ ನೀನೇ ಕಾಣಕತ್ತಿ. ಆ ಹುಡುಗಿ ಪೇಜ್ ಓಪನ್ ಮಾಡ್ರೆ ನೀ ಫಾಲೋ ಮಾಡಾಕತ್ತಿ. ಅವನು ಸ್ಕೂಲ್ ಹೋಗೋ ಹುಡುಗಿಯರು ಬಿಡಲ್ಲ, ಕಾಲೇಜ್ ಹೋಗೋ ಹುಡುಗಿಯರು ಬಿಡಲ್ಲ, ಟ್ಯೂಷನ್ ಹೋಗೋ ಹುಡುಗಿಯರು ಬಿಡಲ್ಲ. ಅವನು ಒಂದ್ ದಿವಸ ಅಣ್ಣನ ಕೈ ತಮ್ಮನ ಕೈ ಸಿಕ್ಕ ಚೆಪ್ ಹೊಡಿಸಿತ್ ನೀ ಫಿಕ್ಸ್. ಅವನು ನಿಮ್ ದೋಸ್ತ ಹೇಳಕತ್ತಾನ ಅಂತ ತಿಳ್ಕೊ, ಸಾರಿ ನಿಮ್ಮ ಅಪ್ಪ ಹೇಳಕತ್ತಾನ ಅಂತ ತಿಳ್ಕೊ, ಉದ್ದಾರ ಆಯ್ತಿ. ಇಲ್ಲ ಅಂತಂದ್ರೆ ಒಂದ್ ದಿವಸ ಸತ್ತು ಹೋಯ್ತಿ ಫಿಕ್ಸ್ ಆಗಿ ನೋಡಿದ್ರ ಹೊಡಿಸನ್ ಸತ್ತೋತಿಲ್ಲ. ಬೋಸಡಿಗೆ ಇಲ್ಲಿಗೆ ಬಿಟ್ಟು ಬಿಡು. ಆ ಹುಡುಗಿರಿ ರಿಕ್ವೆಸ್ಟ್ ಕಳ್ಸಕ್ ಹೋಗ್ಬೇಡ. ಅವನು ನನಗೆ ಬರಕತ್ತಾವ ಸ್ಕ್ರೀನ್ ಶಾಟ್ ಹೊಡೆದೊಡ್ಡು ಕಳ್ಸಕತ್ತಾರ. ಇವ ನಿಮ್ ದೋಸ್ತ ಅದೇನ ನನಗೆ ಮೆಸೇಜ್ ಮಾಡಕತ್ತಾನ, ರಿಪ್ಲೈ ಕೊಡ್ಲೇ ಬೇಡ. ಅವ್ನು ಸಾಕ್ ಮಾಡಿಲ್ಲ ಬೋಸಡಿಗೆ. ಅವನು ರೊಕ್ಕ ಇಕ್ಕ ಕಳಿಸ್ಲೇ ಬೋಸಡಿಗೆ. ಅಪ್ಪ ಅಮ್ಮ ಚಲೋ ನೋಡ್ಕೊ. ಹುಡುಗಿಯರಿಂದ ಹೋದೆ ಅಂದ್ರೆ ಅವ್ನು ಭಿಕ್ಷೆ ಬೇಡಕ ಹೋಗ್ತಿ ನೋಡು. ಅಣ್ಣ ನಾವು ಈ ಜನ್ಮದಾಗ ಬಾಳ್ ಬಡವರಿದ್ದೇವ್, ಮುಂದಿನ ಜನ್ಮದಾಗ ಪಕ್ಕ ಶ್ರೀಮಂತರಾಗಿ ಹುಟ್ಟಮ್. ಮಗನ ಇದೇ ಜನ್ಮದಾಗ ಶ್ರೀಮಂತ ಆತಿದೆ, ನಿನ್ ದೋಸ್ತಿ ಕಟ್ಟಿದಿಲ್ಲ ಅಂದ್ರ. ಸರ್ ಮಕ್ಳಿಗೋಸ್ಕರ ಹೆಲ್ಪ್ ಕೇಳಕ್ ಬಂದಿದ್ದೆ ಸರ್. ಹಂಗ ಬನ್ನಿ. ನೀನ ತಾನೆ ಮಕ್ಕಳು ಕೇಳಿದ್ದು? ಏಯ್ ಅನಾಥ ಮಕ್ಳಿಗೆ ಹೆಲ್ಪ್ ಕೇಳಕ್ ಬಂದ್ರೆ ನನ್ನನ್ನೇ ಮಕ್ಳು ಎತ್ಕೊಡಂತೀಯ. ಇದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಲೋ ಮಚ್ಚ, ನಮ್ಮವ್ ಏನಾಗತ್ತ ಸ್ವಲ್ಪ ಕೇಳು. ಸರ್ನ ಮದುವೆ ಮಾಡ್ಕೊಪ್ಪ, ವಯಸ್ಸಾಗೈತೆ ಸರ್ನ ಮದುವೆ ಮಾಡ್ಕೊಪ್ಪ. ವಯಸ್ಸಾಗೈತೆ ಸರ್ನ ಮದುವೆ ಮಾಡ್ಕೊಪ್ಪ. ವಯಸ್ಸಾಗಿ ಜಲ್ದಿ ಮದುವೆ ಮಾಡ್ಕೊಳ್ಳೋ. ವಯಸ್ಸಾಗೈತೆ ಜಲ್ದಿ ಮದುವೆ ಮಾಡ್ಕೊಪ್ಪ. ವಯಸ್ಸಾಗೈತೆ ಮದುವೆ ಮಾಡ್ಕ. ನಾನೆಲ್ಲಾರ ಮಾತು ಕೇಳಿಸ್ಕೊಂತ ಇದೀನಿ ನಿಜ, ಆದ್ರೆ ಯಾರನ್ನೂ ನಂಬಲ್ಲ. ಅವನಕ್ಕ ಇದೂ ನಿಜ. ನಾನು ಎಲ್ಲಾರ ಬೈಗಳನ್ನು ನೋಡ್ತಾ ಇದ್ದೀನಿ ನಿಜ, ಆದ್ರೆ ಯಾವ್ದನ್ನು ಕೇಳಿಸ್ಕೊಳಕ್ ಹೋಗ್ತಾ ಇಲ್ಲ. ಯಾಕಂತ ಅಂದ್ರೆ ನಾನು ಕ್ಯೂಡ್ದಿಲ್ಲ ಅವನ ಅಕ್ಕನ್. ಇದೂನು ನಿಜ. ಈ ಮಚ್ಚ, ಈ ಗುರು, ಈ ಶಿಷ್ಯ ಅನ್ನೋರೆಲ್ಲ ನಿನ್ನ ಹತ್ರ ಇದ್ರೆ ಎಲ್ಲ. ನಿನ್ನ ಹತ್ರ ಏನು ಇಲ್ಲ ಅಂದ್ರೆ ಯಾವ ಗುರು ಇಲ್ಲ, ಯಾವ ಶಿಷ್ಯನೂ ಇಲ್ಲ. ಅಕ್ಕ ಹೇಳಿದೆಲ್ಲ ಅರ್ಥ ಆಯ್ತಲ್ಲ ಡೈಲಾಗ್. ನಂದೇನಿದ್ರು ಅಕ್ಕನ ಡೈಲಾಗಿಗೆ ಲಿಪ್ಸಿಂಕ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೆ ಅಷ್ಟೇ. ಫಸ್ಟ್ ಈ ಕೆಳಗ್ಲ ತುಟ್ಟಿ ಕಾಮಾಕ್ಷಿ ಪಾಳ್ಯದಲ್ಲಿರ್ಬೇಕು, ಮೇಳಗ್ಲ ತುಟ್ಟಿ ಮಾದನಾಯಕನಹಳ್ಳಿಲಿ ಇರ್ಬೇಕು. ಆಮೇಲೆ ಕಣ್ಣ
ಕಲಾಸಿ ಪಾಳ್ಯ ಚಾಕ್ನ ತರ ಮಾಡ್ಕೋಬೇಕು. ಆಮೇಲೆ ಮಚ್ಚ, ಒಂದ್ ಕಲ್ ಸಾಕು ಗಾಜು ಹೊಡಿಯಕ್ಕೆ, ಒಂದ್ ಮಾತ್ ಸಾಕು ಮೌನ ಮುರಿಯಕ್ಕೆ, ಒಂದೇ ಒಂದ್ ಸೆಕೆಂಡ್ ಸಾಕು ಪ್ರೀತಿ ಬೀಳಕ್ಕೆ. ಆದ್ರೆ ಒಂದ್ ಚಾಪ್ಟರ್ ಯಾಕೆ ಸಾಕಾಯ್ತಲ್ಲ ಎಕ್ಸಾಮ್ ಅಲ್ಲಿ ಪಾಸ್ ಆಗಕ್ಕೆ? ನಾನು ವಾರದಾಗ 2 ಸಲ ಜಳಕ ಮಾಡ್ತೀನಿ, ಯಾಕಂದ್ರೆ ನೀರ್ ಹಾಳಾಗ್ಬಾರ್ದತ್ತ. ನಮ್ ದೋಸ್ತಿಗೆ ಕೊಲೆ ಮಾಡಿಬಿಟ್ಟೆ, ಯಾಕಂದ್ರ ಅವ್ರ ತಂದೆ ತಾಯಿಗೆ ಅವ್ನ ಫ್ಯೂಚರ್ ಬಗ್ಗೆ ಟೆನ್ಷನ್ ಬರ್ಬಾರ್ದು ಅಂತೇಳಿ. ನಮ್ಮ ಮುತ್ಯಾನ ಹೊಲ ಇಸ್ಪರ್ದಾಗ ಸೋತ್ ಬಿಟ್ಟೆ, ಯಾಕಂದ್ರ ಫ್ಯೂಚರ್ದಾಗ ನಮ್ಮಪ್ಪ ಮತ್ ನಮ್ಮ ಕಾಕ ಹೊಲದ ಸಲ ಹೊಡೆದಾಡ್ಬಾರ್ದು ಅಂತೇಳಿ. ರಾತ್ರಿ 4 ತಕ ಮೊಬೈಲ್ ಯೂಸ್ ಮಾಡ್ತೀನಿ, ಯಾಕಂದ್ರೆ ಮನ್ಯಾಗ ಯಾರು ಕಳ್ತನ ಮಾಡ್ಬಾರ್ದ. ಪೇಪರ್ದಾಗ ಏನೂ ಬರಿಲ್ಲ, ಯಾಕಂದ್ರ ಟೀಚರ್ಗೆ ಪೇಪರ್ ಚೆಕ್ ಮಾಡಕ್ ಟೈಮ್ ವೇಸ್ಟ್ ಆಗ್ಬಾರ್ದಂತ. ನಾನು 10th ಗೆ ಫೇಲ್ ಆಗಿಬಿಟ್ಟೆ, ಯಾಕಂದ್ರ ನಮ್ಮ ಮನೆಯವ್ರಿಗೆ ಕಾಲೇಜ್ ಫೀ ಕಟ್ಟ ತೊಂದ್ರೆ ಬರ್ಬಾರ್ದು ಅಂತೇಳಿ. ನಾನು ದಿನಕ್ಕ 1 ಕಟ್ ಬಿಡಿ ಸೇತೀನಿ, ಯಾಕಂದ್ರ ಬಿಡಿ ಮಾರೋ ಅಂಗಡಿಯವನಿಗೆ ಸ್ವಲ್ಪ ಸಹಾಯ ಆಗತ್ತೇಳಿ. ನಾನು ದಿನಕ್ಕೆ 4-5 ಕ್ವಾರ್ಟರ್ ದಾರು ಕುಡಿತೀನಿ, ಯಾಕಂದ್ರ ನನ್ನ ಕಡೆಯಿಂದ ಸರ್ಕಾರಕ್ಕ ಟ್ಯಾಕ್ಸ್ ಹೋಲ್ ಅಂತೀವಿ. ಪುಸ್ತಗಿದ್ರೆ ಬಾಲ ಮಗ ಹೊಲ್ತಕಾರ ಹೋಗ್ ಬರದ. ಅಪ್ಪ ಹೋಗು, ನಾಳೆಗೆ ಎಕ್ಸಾಮ್ ಐತೆ, ಓದ್ಕೋಬೇಕು. ಸರಿ ಬರಷ್ಟಳಿ ಎಲ್ಲಾ ಕಲ್ತಿರೋ, ಬಂದ್ ಕೇಳ್ತೀನಿ. ಗುಣಪಾಪ ಓ ಧ್ಯಾನ ಮಕ್ಳು ಉದಾರ ಆಗಿದ್ದಾರು, ಪಪ್ಪ ಗೈಕ ತಿನ್ನದ ನಾವು. ಹಿಂಗೆ ಆದ್ರೆ ನಿಂಗೆ ಡೈವರ್ಸು ಕೊಡ್ತೀನಿ. ಅವನಿಗೆ ಡೈವರ್ಸ್ ಕೊಟ್ಟು ಎಲ್ಲಿಗೆ ಹೋಯ್ತೆ ಕಟ್ಟಪ್ಪ? ನಮ್ ಬೇಬಿ ನನ್ ಡಾಲಿ ರೇಷ್ಮೆ ಅಂಟಿನ ಬಿಟ್ಟು ನನ್ ಜೊತೆ. ಜಾನು, ಇನ್ಮೇಲಿಂದ ನಿನ್ ಜೊತೆ ಆಟ. ಕುಕ್ಕು ಅಲ್ಲ ಕಣೋ, ಕೊಕ್ಕ ಕೊಕ್ಕ ಕೋಳಿ ಬಂತಮ್ಮ. ನಾನು ತುಂಬ ಒಳ್ಳೆಯವನು, ಕೋಳಿ ತಿನ್ನಲ್ಲ. ಕೋಳಿ ಕಸ ನೋಡಿದ್ರೆ ಸುಮ್ಮನೆ ಬಿಡಲ್ಲ ತಾನೆ. ಬೆಳಗ್ಗೆ ಎದ್ಮೇಲೂ ಅಷ್ಟೇ ಸೂಪರ್ ಆಗಿರುತ್ತೆ. ವಾಮಿಟ್ಟು ಬೇದಿ ಕಿತ್ತೋಗ್ತಿತ್ತು. ಅಣ್ಣನ್ಗೋಸ್ಕರ ಜೀವನೇ ಕೊಡ್ತೀನಿ, ನಮ್ಮ ಅಣ್ಣನ್ಗೋಸ್ಕರ ಜೀವನೇ ಕೊಡ್ತೀನಿ. ಅಕ್ಕ ನ್ಯಾವರ ಅಂದ್ರೆ ನಮ್ಮ ಅಣ್ಣನ ಬಗ್ಗೆ ಮಾತಾಡಿದ್ರೆ ಅಮ್ಮ ಡುಂಕುಡು ಮುಕ್ಕುಡು 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 ಡುಂಕುಡು ಮುಕ್ಕುಡು ಮುಕ್ಕುಡು ಮಮ್ಮಿ ಅಕ್ಕ, ಮುಂಜಾನೆ ಮನೆಗೆ ಯಾರು ಬಂದಾರ? ಮುಂಜಾನೆ ಬೇಗರು ಬಂದಾರ. ಓ ಬೀಗರ್ ಬಂದಾರ ನಕ್ಕ, ಅದಾರ ಹೋದ್ರ? ಬೇಗರು ಬಂದಾರ, ಮನೆ ತುಂಬಾ ಎಲ್ಲ ಮಗನ್ ಮಂದಿ ಐತಿ. ಹೌದೇನಕ್ಕ, ಆದ್ರೆ ಏನತ್ತ ಕೈಗೆ? ಬಟ್ ಆದ್ರೆ ನನ್ ಗಂಡ ಒಬ್ಬನೇ ಇಲ್ಲ ಭಾಳ ಕೆಟ್ಟ ಅನ್ಸತೈತಿ. ಮುಂಜಾನೆ ಹಿಡಿದ ನಂಗೆ ಭಾಳ ಅಂದ್ರೆ ಭಾಳ ಕೆಟ್ಟ ಅನ್ಸತೈತಿ. ಏ ಹೋಗ್ಲಿ ಬಿಡಕ್ಕ, ಮಾವನ್ ಏನ್ರ ಅರ್ಜೆಂಟ್ ಕೆಲ್ಸ ಇರ್ತೈತಿ, ಅದಕ್ಕೆ ಹೇಳಾರ್ದ ಹೋಗಿರ್ತಾನೆ. ನೀ ಅಷ್ಟಕ್ಕ ಇಷ್ಟು ಬೇಜಾರ್ ಹಾಕೊಂಡ್ರೆ ಹೆಂಗಕ್ಕ? ಬಟ್ ಅಷ್ಟೆಲ್ಲಾ ಮಂದಿ ಬಂದ್ರಿ ನನ್ ಗಂಡ ಮನ್ಯಾಗಿಲ್ಲದ ಇಷ್ಟ ಕೆಟ್ಟ ಅನ್ಸತೈತಿ. ಎಷ್ಟು ಕೆಟ್ಟ ಅಂತ ಅಂತೈತಿ ಅಕ್ಕ, ನೀ ಹೇಳದ್ ಕೇಳಿ ನನಗೆ ಅದ್ರಕಿನ ಕೆಟ್ಟ ಅಂತ ಅಂತೈತಿ. ಪ್ಲೀಸ್ ನನಗಂತೂ ಚಂತನ ನಿಂದೆ ಚಿಂತೆ ಇರ್ತೈತಿ ಮಾಮ. ಮಾಮ, ನೀ ಮುಂಜಾನೆ ಮನಿಗ್ ಹೋಗ್ಬೇಕಾಗಿತ್ ಮಾಮ. ನೋಡ್ ಅಕ್ಕ ನಿನ್ ತಮ್ಮಂದ್ ಎಷ್ಟ್ ಚಿಂತೆ ಮಾಡ್ಕೊಂಡ್ ಕುಂತಾಳ. ನಾಚಿಕೆಟ್ಟವನೇ ನಿನಗಲ್ ಮಾಮ, ನಾ ಅಕ್ಕನ ಮನಿಯವ್ರಿಗೆ ಹೇಳಿದ್ದೆ. ಯಾರು ಬಂದ್ರಂದ್ರ ನೀನೇ ಬಂದಿರ್ತೀನಿ, ಸರ್ಕಾರ ರೋಡಿನ ಕಡೆ ನೋಡ್ತಿರ್ತೀನಿ. ನೋಡ್ ಮಾಮ, ಯಾರ ಮನಿಗ್ ಬಂದ್ರು ನೀನ ಬಂದಿ ಅಂತೇಳಿ ಅಕ್ಕ ಸರ್ಕಾರ ರೋಡ್ ಕಡೆ ನೋಡ್ತಾಳಂತೆ. ಇದ್ರಿಗೆ ಬಂದ್ರೆ ಮತ್ತೆ ಬೂಟ್ ಹರಿಯಂಗ್ ಹೊಡಿತೇನೆ. ಕರ್ನಾಟಕದ ಕ್ರೇಶ್, ಕೊಡಗಿನ ಕೂವರಿ, ವಿರಾಜಪೇಟೆಯ ಸುಂದರಿಯಾದಂತಹ ನನ್ನ ಪ್ರೀತಿಯ ಹುಡುಗಿ ಕಿಪ್ಪಿ ಕೀರ್ತಿಯವರಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಕಂಡ್ರಿ ನಿನ್ನ ಪ್ರೀತಿಯ ಹುಡುಗ ಕಲ್ಪತರು ನಾಡಿನ ಮುತ್ತುರಾಜ್ ಗೌಡ. ನಿಮ್ಮ ಬಗ್ಗೆ ಕುಂಡಪಲ್ಲಿ ನಾಗರಾಜ್ ಸಾರ್ ಅವರು ತುಂಬ ಹೊಗಳ್ತಾ ಇದ್ರು ಕಣ್ರಿ. ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಂಬೇಡ ಕಿಪ್ಪಿಯವರೇ, ನಾನಿದ್ದೀನಿ ಅಂತ ನಿಮಗೆ ಧೈರ್ಯ ತುಂಬ್ತಾಯಿದ್ರು. ಅದು ನಿಮ್ಮ ಬಗ್ಗೆ ಅಂತೂ ತುಂಬ ಹೊಗಳ್ತಾ ಇದ್ರು. ನೀನು ಅಂದಿದ್ಯಾ, ಚಂದಿದ್ಯಾ, ಗುಣವಂತೆ, ರೂಪವಂತೆ ಅಂತ ತುಂಬ ಹೊಗಳ್ತಾ ಇದ್ರು. ಅದಾದಮೇಲೆ ಹೇಳ್ತಾಯಿದ್ರು ನಿನಗೊಂದು ವರ ನೋಡ್ತೀನಿ, ಮದುವೆ ಮಾಡ್ತೀನಿ ಅಂತ. ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ, ಕುಂಡಪಲ್ಲಿ ನಾಗರಾಜ್ ಸಾರ್ ಅವರೇ, ವರ ಎಲ್ಲೂ ಹುಡುಕ್ಬೇಡಿ, ನಾನೇ ವರ ಇದ್ದೀನಿ ಇಲ್ಲಿ. ಏನಿಲ್ಲ, ಸೀದಾ ನಮ್ಮ ತುಮಕೂರಿಗೆ ಬಂದ್ಬಿಡಿ, ಕಲ್ಪತರು ನಾಡಿನ ಮುತ್ತುರಾಜ್ ಗೌಡ ಅಂತ ಕೇಳಿ, ಈ ಖಂಡಿತ ಹೇಳ್ತಾರೆ ಯಾರಾದರೂ. ನನ್ನನ್ನೇ ವರ ಅಂತ ಹೇಳಿ ನನಗೂ ಕಿಪ್ಪಿಗೂ ದಯವಿಟ್ಟು ಮದುವೆ ಮಾಡಿಸಿ, ನಿಮ್ಮ ಹೆಸರು ಹೇಳ್ಕೊಂಡು ಜೀವನ ಪರ್ಯಂತ ಜೀವನ ಮಾಡ್ಕೊಂಡು ಹೋಗ್ತೀವಿ. ಪ್ಲೀಸ್
ಕುಂಡಪಲ್ಲಿ ನಾಗರಾಜ್ ಸರ್ ಅವರೇ, ನಿಮ್ಮಲ್ಲಿ ಕಳಕಳಿಯವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ನನಗೂ ಕಿಪ್ಪಿಗೂ ಮದುವೆ ಮಾಡಿ ನಿಮ್ಮ ಜೀವ ಈ ಭೂಮಿ ಮೇಲೆ ಹುಟ್ಟಿರೋದಕ್ಕೆ ಸಾರ್ಥಕತೆ ಆಗುತ್ತೆ. ನೀವೇನಾದರೂ ನನಗೂ ಕಿಪ್ಪಿಗೂ ಮದುವೆ ಮಾಡ್ತೀರೇ, ನಿಮ್ಮ ಫೋಟೋ ಇಟ್ಕೊಂಡು ದಿನನಿತ್ಯ ಪೂಜೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತೀನಿ ಕಣ್ರಿ. ಕುಂಡಪಲ್ಲಿ ನಾಗರಾಜ್ ಸರ್, ನಮ್ಮ ಕಡೆ ಒಂದು ಸ್ವಲ್ಪ ಗಮನ ಹರಿಸಿ, ದಯವಿಟ್ಟು ನನಗೂ ಕಿಪ್ಪಿಗೂ ಮದುವೆ ಮಾಡಿಸಿ. ಜೈ ಕುಂಡಪಲ್ಲಿ ನಾಗರಾಜ್ ಸರ್ಗೆ ಜೈ.